ಹಲೋ ವೀಕ್ಷಕರೇ, ಈ ದಿನ ಇನ್ಸ್ಟೆಂಟ್ ಆಗಿ ಟೊಮೊಟೊ ಕಾಯಿಯಿಂದ ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಹಸಿ ಮೆಣಸಿನ್ಕಾಯನ್ನ ಹಂಚಲ್ಲಿ ಹಾಕೊಂಡು ಕೆಂಪಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬೇಗ ಕೆಂಪಗೆ ಹುರಿಯುತ್ತೆ. ಈ ಚಟ್ನಿನ ನಾವು ಉಪ್ಪಿಟ್ಟು ಆಗಲಿ ಅವಲಕ್ಕಿ ಆಗಲಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡ್ತೀವೋ ಅದೆಲ್ಲದ್ರ ಜೊತೆಗೂ ಉಪಯೋಗಿಸ್ಬಹುದಾಗಿದೆ. ಮೆಣಸಿನ್ಕಾಯಿ ಆದಮೇಲೆ ಒಂದು ಮೀಡಿಯಂ ಸೈಜು ಒಂದು ಈರುಳ್ಳಿ ತಗೊಂಡು ಅವನ್ನು ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ವಾಸನೆ ಎಲ್ಲ ಹೋಗಿ ಕೆಂಪಗೆ ಹೊಂಬಣ್ಣ ಬರೋ ಥರನ ಹುರಿಬೇಕಾಗತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ. ಕೆಂಪು ಕಲರ್ ಬರ್ತಾ ಇದೆ. ಸೊ ಇಷ್ಟು ಹುರಿದ್ರೆ ಸಾಕು. ಈಗ ನಾವು ಒಂದು ಇದನ್ನ ತಟ್ಟೆಗೆ ತಕೊಂಬಿಡೋಣ. ನಂತರ ಈರುಳ್ಳಿ ಆದ್ಮೇಲೆ ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪನೇ ಹುರಿಬೇಕು ಬೆಳ್ಳುಳ್ಳಿನ. ಈರುಳ್ಳಿ ಕೆಂಪಗಾಗೋದೇನು ಬೇಡ. ಹಾಗೆ ಒಂದಷ್ಟು ಹಸಿ ಕರಿಬೇವು, ಅದನ್ನು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದ್ರೆ ಸಾಕು. ಇದನ್ನು ಕೂಡ ನಾವು ಒಂದು ತಟ್ಟೆಗೆ ತಕೊಳ್ಳೋಣ. ಬೇಕಾಗಿರುವಂತ ಮೇನ್ ಇಂಗ್ರೀಡಿಯೆಂಟ್ ಟೊಮೊಟೊ ಕಾಯಿ. ಇವನ್ನು ಕೂಡ ನಾವು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಕೆಂಪು ಆಗ್ತಾ ಇದ್ದಾವೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಸಾಕು. ಈಗ ಇದನ್ನ ನಾವು ತೆಗೆದು ಚಟ್ನಿ ಮಾಡೋಕ್ಕೆ ಮಿಕ್ಸಿ ಜಾರ್ನ ರೆಡಿ ಮಾಡ್ಕೊಳ್ಳೋಣ. ಈ ಮಿಕ್ಸಿ ಜಾರ್ಗೆ ನಾವು ಹುರಿದಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕೊಂಬಿಡೋಣ. ಫಸ್ಟು ಹಸಿ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಹೊತ್ತು ಒಂದು ರೌಂಡ್ ಆದಮೇಲೆ ನಾವು ಟೊಮೊಟೊ ಕಾಯಿನ ಹಾಕೊಳ್ಳೋಣ. ಇವಾಗಲೇ ಹಾಕೊಂಬಿಟ್ರೆ ಅದು ಮೆಣಸಿನ್ಕಾಯಿ ಅವೆಲ್ಲ ಕೆಲವೊಂದು ಟೈಮ್ ಸಣ್ಣಕ್ಕಾಗಲ್ಲ. ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಜೀರಿಗೆ, ಕೊತ್ತಂಬರಿ. ನೋಡಿ, ನಾವು ಇದು ಟೊಮೊಟೊ ಕಾಯಿ ಹುಳಿ ಇರೋದ್ರಿಂದ ಬೆಲ್ಲ ಹಾಕಬೇಕಾಗುತ್ತೆ. ಸೊ ಬೆಲ್ಲ ಹಾಕೊಳ್ಳೋಣ. ಇವೆಲ್ಲ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಟೊಮೆಟೊವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಆಗಿದೆ. ಇದಕ್ಕೆ ನಾವು ಈಗ ಹುರಿದಿರುವಂಥ ಟೊಮೊಟೊ ಕಾಯಿಗಳನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈಗ ನಮ್ಮ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ಒಂದು ಬೌಲಿಗೆ ತಗೊಳ್ಳೋಣ. ನೋಡಿ, ಇನ್ಸ್ಟಂಟ್ ಟೊಮೆಟೊ ಚಟ್ನಿ ಸರ್ವ್ ಮಾಡಲು ಸಿದ್ಧವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.